ಮೊನ್ನೆ ಜರುಗಿದಂತ ಯುವ ಕಾಂಗ್ರೆಸ್ಸಿನ ಚುನಾವಣೆಯಲ್ಲಿ ಜನರಿಂದ ಆಯ್ಕೆಯಾಗಿ ಪದಗ್ರಹಣ ಮಾಡುವಂತ ಕಾರ್ಯಕ್ರಮ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಅಧ್ಯಕ್ಷರ ಕಾರ್ಯಕ್ರಮ ಆಗಿದೆ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಧ್ಯಕ್ಷರು ಮತ್ತು ಅವರ ಪದಾಧಿಕಾರಿಗಳಿಗೆ ಪ್ರತಿಜ್ಞಾ ವಿಧಿ ಸ್ವೀಕಾರ ಮಾಡಿಸಬೇಕು. ಮುಂದೆ ಅವರ ತಮ್ಮ ಜವಾಬ್ದಾರಿಯನುಗುಣವಾಗಿ ಕೆಲಸ ಮಾಡಬೇಕಂತ ಈ ಕಾರ್ಯಕ್ರಮದ ಉದ್ದೇಶ. ಕಾಂಗ್ರೆಸ್ನಲ್ಲಿ ಹಲವಾರು ಘಟಕಗಳಿದೆ. SC ST ಇದೆ, OBC ಇದೆ, ಫಿಶರ್ಮ್ಯಾನ್ ಇದೆ, ಮೆಡಿಕಲ್ ಇದೆ, ಸೈನಿಕರು ಆಗಿದ್ದಾರೆ, ಮಹಿಳಾ ಇದೆ. ಅದರ ಭಾಗವಾಗಿ ಕಾಂಗ್ರೆಸ್ ಕೂಡ ಒಂದಾಗಿದೆ. ಸುಮಾರು 25 ಹೆಚ್ಚು ಕಮ್ಮಿ ನಮ್ಮ ಕಾಂಗ್ರೆಸ್ ನಲ್ಲಿ ಫ್ರಂಟಲ್ ಮುಂಚೂಣಿ ಘಟಕ ಕೆಲಸವನ್ನ ನಿರ್ವಹಿಸ್ತಾರೆ. ಮಿಕ್ಕಿದೆಲ್ಲ ನೇರವಾಗಿ ನೇಮಕಾತಿ ಮಾಡಬೇಕ. ಚುನಾವಣೆ ನಡೀತಾರೆ, ಚುನಾವಣೆ ನಡೆಯಲ್ಲ. ಹೈಕಮಾಂಡ್ ನಿರ್ಧಾರ ಮೇಲೆ ಅವ್ರನ್ನ ಆಯ್ಕೆ ಮಾಡ್ತೀವಿ. ಈಗ ಒಂದೇ ಮಾತ್ರ ಚುನಾವಣೆ ನಡಿಬೇಕು, ಚುನಾವಣೆ ವ್ಯವಸ್ಥೆ ಆಯ್ಕೆಯ ಮೂಲಕ ಬರಬೇಕಂತ ಇದೊಂದು ವಿಂಗ್ ಮಾತ್ರ ಚುನಾವಣೆಯನ್ನ ಮೂಲಕ ಆಯ್ಕೆ ಮಾಡೋ ಪದ್ಧತಿಯನ್ನ ಇಟ್ಟಿದ್ದಾರೆ. ಈ ಚುನಾವಣೆ ಹೆಚ್ಚು ಕಮ್ಮಿ 6 ತಿಂಗಳ ಮುಂಚೆ ಮತಗಳನ್ನು ಮಾಡ್ಲಿಕ್ಕೆ ಸಮಯ ಕೂಡ ಚುನಾವಣೆ ಘೋಷಣೆ ಮಾಡ್ಲಿಕ್ಕೆ 6 ತಿಂಗಳು ಹೆಚ್ಚು ಕಮ್ಮಿ 1 ವರ್ಷದ ಕಾಯ್ಬೇಕಾಯ್ತು. ಹೆಚ್ಚು ಕಮ್ಮಿ ಈ ಚುನಾವಣೆ ಇದೊಂಥರ ಹೊಸ ಅನುಭವ ನಿಮಗೆಲ್ಲ. ಚುನಾವಣೆ ಮತದಾನ ತಾವು ಮಾಡಿದ್ರಿ, ಎಲ್ಲ ಕಡೆ ಹೋಗಿ ಮತದಾನ ಆಪ್ ಮೂಲಕ ಮಾಡಿಸುವಂತ ಪ್ರಯತ್ನ ಆಯ್ತು. ಯಾರನ್ನ ಸ್ಪರ್ಧೆ ಮಾಡೋರು, ಅದಾದ ಮೇಲೆ ಮತ್ತೆ ಅವರ ಬಳಿಗೆ ಹೋಗಿ ಅವ್ರನ್ನ ನಮಗೆ ಮತ ನೀಡಿ ನಾವು ಆಯಾ ಹುದ್ದೆಗೆ ಸ್ಪರ್ಧೆ ಮಾಡಿರುವಂತ ವಿನಂತಿಯನ್ನು ಮಾಡುವ ಮೂಲಕ ತಮ್ಮ ಶಕ್ತಿ ಅನುಗುಣವಾಗಿ ತಾವು ಆಯ್ಕೆ ಆಗಿದ್ರಿ. ನಿಮ್ಮನ್ನ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದೆ. ನೀವು ಇಂಥ ರಾಜ್ಯದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ಅವ್ರ ಪದಾಧಿಕಾರಿಗಳಂತ ನೇಮಕ ಮಾಡಿದೆ. ಈಗ ಚುನಾವಣೆ ಮುಗಿದಿದೆ. ತಮಗೆಲ್ಲ ಪದಗ್ರಹಣ ಕಾರ್ಯಕ್ರಮ ಕೂಡ ಮುಗಿದಿದೆ. ಇನ್ನೇನಿದ್ರು ನಿಮ್ಮ ಗಮನ ಕಾಂಗ್ರೆಸ್ ಪಕ್ಷದ ಕಡೆ ಅಧ್ಯಕ್ಷ ಹೇಳಿದಂಗೆ ಅಲ್ಲಿರುವಂತ ಕಾರ್ಯಕ್ರಮವನ್ನ ಜನರಿಗೆ ಮುಟ್ಟಿಸ್ಬೇಕು. ಚುನಾವಣೆ ಬಂದಾಗ ಚುನಾವಣೆಯಲ್ಲಿ ಆಯಾ ಅಭ್ಯರ್ಥಿಗೆ ತಾವ ಬೆನ್ನೆಲುಬಾಗಿ ಕೆಲಸ ಮಾಡಬೇಕಂತ ಅಧ್ಯಕ್ಷ ಹೇಳುವಂತ ಪ್ರಯತ್ನಗಳ ಜೊತೆಗೆ ಶಾಂತಿಯುತ ಹೋರಾಟ, ರಾಷ್ಟ್ರೀಯ ವಿಕೋಪ, ಸಹಕಾರ, ಹಲವಾರು ಜವಾಬ್ದಾರಿಯನ್ನ ನಿಭಾಯಿಸಲಿಕ್ಕೆ ಅವರಿಗೆ ಆದೇಶವನ್ನ ಮಾಡಿದ್ದಾರೆ, ಸಲಹೆಯನ್ನ ಕೊಟ್ಟಿದ್ದಾರೆ. ಇನ್ನು 3 ವರ್ಷ ನಿಮ್ಮ ಕಾಲಾವಧಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.